ಬಾಲಗವಿ ಅಂತ. ಬೂಟ್ ಪಾಲಿಶ್ ಮಾಡ್ತಿದ್ದೆ ಮತ್ತು ಹಳೆಯವು ರಿಪೇರಿನೂ ಮಾಡ್ತಿದ್ದೆ ಮತ್ತು ಬಸ್ ಸ್ಟ್ಯಾಂಡಲ್ಲಿ ಅಡ್ಡಾಡ್ತಿದ್ದೆ. ಅಡ್ಡಾಡಕ್ಕೆ ತ್ರಾಸ ಆಗಿದ್ದಕ್ಕೆ ಮತ್ತು ಕುಂತು ಮಾಡ್ತಿದ್ದೆ. ಮತ್ತು ಆಮೇಲೆ ನನಗೆ ಇಲ್ಲೆಲ್ಲರೂ ಸೇರಿಕೊಂಡು ಅಂಗಡಿ ಇಟ್ಕೊಟ್ಟಿದ್ರು. ಒಂದು ಹಂಗು ಕಲ್ಲದೆ ಅಂತಂದು ಅಂಗಡಿ ಇತ್ತು. ಅಂಗಡಿ ಇದ್ದಿದ್ರೆ ನನಗೆ ಹೊಸ ಬಂಡವಾಳ ಬೇಕಾಗಿತ್ತು. ನಮ್ಮ ಸ್ವಾವಲಂಬಿ ಸೊಸೈಟಿಯಲ್ಲಿ ಒಂದು ಸ್ವಲ್ಪ 20,000 ರೂಪಾಯಿ ದುಡ್ಡು ತೊಗೊಂಡೆ. ಫಸ್ಟ್ 20,000 ದುಡ್ಡು ತೊಗೊಂಡು ಅದರಲ್ಲೇ ಇದು ಮಾಡಿ ಟರ್ನ್ ಓವರ್ ಮಾಡಿ ಒಂದು 5,000 ಕುಡಿದ್ರು ಹೋಗಿ ಮಾಲ್ ತಂಬರೋದು, 10,000 ಕುಡಿದ್ರು ಹೋಗಿ ಮಾಲ್ ತರೋದು. ಒಟ್ಟು ಅದರ ಟರ್ನ್ ಓವರ್ ಮಾಡಿ ಈಗ ಒಂದು 1 ಲಕ್ಷ ರೂಪಾಯಿ ಮಟ್ಟ ಮಾಲ್ ತರಂಗೆ ರೀಚ್ ಮಾಡಿದ್ದೀನಿ ಸರ್. ಈಗ ಅದರೊಳಗೆ ತರೋವರೆಗೂ ರೀಚ್ ಮಾಡಿದ್ದೀನಿ. ಮುಂದೆ ಇದೇ ಒಂದು 10 ಅಂಗಡಿ ಓನರ್ ಆಗಬೇಕು, ಬೇರೆ ಬೇರೆ ಕಡೆ ಮಾಡಿ ಅನ್ನೋದೊಂದು ಪ್ಲ್ಯಾನ್ ಇದೆ ಅಂತ ಅನ್ನೋ ಪ್ಲ್ಯಾನ್ ಇದೆ. ಒಂದು ಬಿಸ್ನೆಸ್ ಪ್ಲ್ಯಾನ್ ಆಗಬೇಕಂತ ಒಂದು ಪ್ಲ್ಯಾನ್ ಇದೆ. The usual way of looking the disability issue is more on addressing the medical needs of the person with disability, like providing crutches, caliper and surgical corrections. In a life, this is not the whole need. You cannot just leave the life with these needs. Disabled person also needs education, also needs employment and also needs inclusion in the social life. And this will fetch you a dignified life in the society. ಉಪಯೋಗ ಆಗುತ್ತೆ ಸರ್. ಹೆಂಗೆ ನಮ್ಮ ಹ್ಯಾಂಡಿಕ್ಯಾಪ್ಟಿಗೆ ಉಪಯೋಗ ಆಗುತ್ತೆ. ಯಾಕಂದ್ರೆ ಮತ್ತೊಬ್ಬರನ್ನ ನಾವು ರೊಕ್ಕ ಕೇಳಕ್ ಸಾಧ್ಯವೇ ಇಲ್ಲ, ಅವರು ಕೊಡೋದಿಲ್ಲ. ನಮ್ಮಲ್ಲೇ ರೊಕ್ಕ ಇರುತ್ತೆ, ನಾವು ತಗೋಬಹುದು. ನಾವೇನು ಹ್ಯಾಂಡಿಕ್ಯಾಪ್ಟ್ ಅನ್ನೋದಿಲ್ಲ, ಅವನ್ನ ನಾವೇ ತಗೊಂಡು ಉಪವಾಸ ನಾವು ಕಟ್ಟಿ ನಾವು ಜಮಾ ಮಾಡೋದು ಇರ್ಬೋದು. ನೀವು ರೊಕ್ಕ ತಗೊಂಡಿದ್ದೀರಾ? ತಗೊಂಡ್ರಿ ಸರ್. ಯಾವಾಗ ತಗೊಂಡಿದ್ದೀರಾ? ಈ ಮೊನ್ನೆ 15ನೇ ತಾರೀಕು ತಗೊಂಡು ಸರ್. ಎಷ್ಟು ತಗೊಂಡ್ರಿ? 5,000 ತಗೊಂಡೆ. ಏನ್ ಮಾಡಿದ್ರಿ ಅದನ್ನ? ಮಾಲ್ ತಗೊಂಡ್ಬಂದಕ್ಕೆ. ಮಾಲ್ ತಗೊಂಡ್ ಹಾಕಿದ್ರಿ? ಓಕೆ. ಮಾಲ್ ತಗೊಂಡ್ಬಂದು ಹಾಕಿ ನೀವು ಇವಾಗ ಮಾಡ್ತಾ ಇದ್ದೀರಾ? With increased income, Chaman Shah dreams of owning a shop selling cosmetics and bangles in the town market nearby. Like him, there are many across Karnataka who through Sama Foundation's livelihood interventions are shaping their destinies.